ಇವತ್ತು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಮಲತ್ಯಾಜ್ಯ ಘಟಕವನ್ನ ನಮ್ಮ ಉಳುತ್ತೂರಿನಲ್ಲಿ ಏನು ಮಾಡಲಿಕ್ಕೆ ಪಟ್ಟಣ ಪಂಚಾಯತ್ ಹೊರಟಿದೆ. ಅದರ ವಿರುದ್ಧ ಉಳುತ್ತೂರು, ಕೆದೂರು, ಬೇಳೂರಿನ ಸಮಸ್ತ ಗ್ರಾಮಸ್ಥರು ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಉಳುತ್ತೂರಿಗೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಮಲತ್ಯಾಜ್ಯವನ್ನ ಇಲ್ಲಿ ಹಾಕ್ಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆಲ್ರೆಡಿ ಡಿಸಿ ಅವರು ಈ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ಡಿಸಿ ಅವರಿಗೂ ಸಹ ನಾವು ಮನವಿ ಕೊಟ್ಟಿದ್ದೇವೆ, ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತೇಳಿ ಹೇಳಿ. ಆದರೂ ನಿನ್ನೆ ಸಹ ಏಕೈಕಿ ಕಾಮಗಾರಿಯನ್ನು ಇವರು ಆರಂಭಿಸಿದ್ದಾರೆ. ಹಾಗಾಗಿ ಕಾಮಗಾರಿಗೆ ನಾವು ಇನ್ನು ತಡೆಯೊಡ್ಡಿದ್ದೇವೆ. ಹಾಗೂ ಸಮಸ್ತ 3 ಗ್ರಾಮದ ಗ್ರಾಮಸ್ಥರು ಸೇರಿ ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನ ನಾವಿಲ್ಲಿ ನಡೆಸ್ತಾ ಇದ್ದೇವೆ. ನಮಗೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಮತ್ತೆ ಎಲ್ಲಿದು ಮಲತ್ಯಾಜ್ಯ ಕಸ ನಮಗೆ ಬೇಡ. ಇಲ್ಲಿ ಒಳ್ಳೆ ಸುಸಜ್ಜಿತ ಒಂದು ಒಳ್ಳೆ ಮಹಾಲಿಂಗೇಶ್ವರ ದೇವಸ್ಥಾನ ಇದೆ. ಪಕ್ಕದಲ್ಲೇ ವಿಶ್ವವಿಖ್ಯಾತ ನಮ್ದು ಪಕ್ಷಿಧಾಮ ಇದೆ ಮಲ್ಯಾಡಿಯಲ್ಲಿ. ಸುತ್ತಮುತ್ತ ಹಲವಾರು ಮನೆಗಳಿವೆ, ಐಸೆನ್ಸ್ ಕಾಲೋನಿಗಳಿವೆ. ಇಲ್ಲಿ ಜನವಸತಿ ಇರುವಂತ ಪ್ರದೇಶ. ಇಲ್ಲಿ ನಾವು ಜೀವಿಸಬೇಕು, ಬಾಳ್ಬೇಕು, ಬದುಕಬೇಕು. ಇಂಥ ಒಂದು ಪ್ರದೇಶದಲ್ಲಿ, ಇಂಥ ಒಂದು ಪ್ಲೇಸಲ್ಲಿ ನಾವು ಯಾವುದೇ ಕಾರಣಕ್ಕೂ ಇಂಥ ತ್ಯಾಜ್ಯವನ್ನು ವಿಲೇವಾರಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಇದು ಇವತ್ತು ಸಾಂಕೇತಿಕವಾಗಿ ನಾವೊಂದು ಮಾಡ್ತಿರೋ ಪ್ರತಿಭಟನೆ. ಮುಂದಿನ ದಿನಗಳಲ್ಲಿ ಈ ನಿರ್ಧಾರವನ್ನ ಜಿಲ್ಲಾಡಳಿತ ಮತ್ತು ಪಟ್ಟಣ ಪಂಚಾಯತ್ ಯಾವತ್ತು ವಾಪಸ್ ತೆಗೆದುಕೊಳ್ಳದೆ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ದಿನ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಎದುರುಗಡೆ ಧರಣಿಯನ್ನು ಕೂರ್ಲಿಕ್ಕಿದ್ದೇವೆ. ಈ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡ್ತಾ ಇದ್ದೇವೆ. ಉಳುತ್ತೂರು ಗ್ರಾಮ ಪಂಚಾಯತ್ನ ಉಳುತ್ತೂರು ಗ್ರಾಮದ ಸರ್ವೆ ನಂಬರ್ 219/2ರಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಸ್ಥಳೀಯರಿಂದ 2 ಎಕರೆ 17 ಸೆಂಟ್ಸ್ ಜಾಗವನ್ನು ಪರ್ಚೇಸ್ ಮಾಡುವುದರ ಮೂಲಕ ಅಲ್ಲಿ ದ್ರವತ್ಯಾಜ್ಯ ಘಟಕವನ್ನು ಸ್ಥಾಪಿಸಬೇಕು ಅಂತ 2012ರಲ್ಲಿ ತೀರ್ಮಾನ ಮಾಡಿ ಉಳುತ್ತೂರಿಗೆ ಆಗಮಿಸಿದ್ರು. ಆವಾಗ ಗ್ರಾಮಸ್ಥರ ಪ್ರಬಲ ವಿರೋಧ ಹಾಗೆ ಹೋರಾಟ ಮಾಡಿ ನಾವು ಪ್ರತಿಭಟನೆಗಳನ್ನು DC ಕಚೇರಿಯಲ್ಲೂ ಸಹ ಮಾಡುವುದರ ಮೂಲಕ ಆ ಹೋರಾಟವನ್ನು ಯಶಸ್ವಿ ಕಂಡಿದ್ದೇವೆ. ಹಾಗೆ ಏಕಾಏಕಿ ಈಗ ಮಲತ್ಯಾಜ್ಯ ಘಟಕವನ್ನು ಮಾಡಬೇಕಂತ ಕಳೆದ 1 ವಾರದಿಂದ DC ಅವರು ಇಲ್ಲಿಗೆ ಭೇಟಿ ಕೊಟ್ಟಾಗ ಅವರು ಅದನ್ನು ಪ್ರಬಲವಾಗಿ ಅದಕ್ಕೆ DC ಅವರಿಗೆ ಮನವಿ ಮಾಡಿದ್ದೇವೆ. ಆದರೆ DC ಅವರು ಯಾಕೋ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಾ ಇಲ್ಲ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಮಲತ್ಯಾಜ್ಯ ಘಟಕವನ್ನು ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಮತ್ತೆ ಏಕಾಏಕಿ ನಿನ್ನೆ ದಿನ ಅವರು ಮೆಷಿನರಿಗಳನ್ನು ತರುವುದರ ಮೂಲಕ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಊರವರೆಲ್ಲ ಸೇರಿ ಮುಂದಿನ ಏನು ಕಾರ್ಯಕ್ರಮದ ನಿಮಿತ್ತ ಏನನ್ನು ಮಾಡಬೇಕು, ಇಲ್ಲಿ ಪ್ರತಿಭಟನೆ ಮಾಡಬೇಕು, ಈ ಹೋರಾಟದ ಕಾನೂನು ರೀತಿ ಹೇಗೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹೋರಾಟವನ್ನು ಆರಂಭಿಸಿದ್ದೇವೆ. ಮುಂದಿನ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇಲ್ಲಿ ಮಲತ್ಯಾಜ್ಯಗಳನ್ನು ಇಲ್ಲಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಎಲ್ಲ ಗ್ರಾಮಸ್ಥರು ಒಟ್ಟಿದ್ದಾರೆ. 3 ಗ್ರಾಮದವರು ಇದ್ದಾರೆ. 10,000 ಜನಸಂಖ್ಯೆ ಇರತಕ್ಕಂಥ 3 ಗ್ರಾಮಗಳು 2 ಪಂಚಾಯತ್ ಬರ್ತದೆ. ಹಾಗೆ ಇಲ್ಲಿ ನವಗ್ರಾಮ ಕಾಲೋನಿ SC/ST ಕುಟುಂಬಗಳಿವೆ. ಅವೆಲ್ಲವನ್ನು ಪರಿಗಣಿಸಿ DC ಅವರು ನಮ್ಮ ಈ ಸಮಸ್ಯೆಗಳಿಗೆ ಪೂರಕ ಸ್ಪಂದನೆ ನೀಡಬೇಕು ಅಂತ ಅವರಲ್ಲಿ ಕೇಳಿಕೊಡ್ತೇವೆ. ಇಲ್ಲದಿದ್ದರೆ DC ಕಚೇರಿ ಹಾಗೆ ಸಾಲಿಗ್ರಾಮ ಪಟ್ಟಣ ಪಂಚಾಯತಿ ಎದುರು ಮುಂದೆ ಹೋರಾಟ ಮಾಡಲಿಕ್ಕಿದ್ದೇವೆ. ಸಾಲಿಗ್ರಾಮ ಪಟ್ಟಣ ಪಂಚಾಯತಿಯವರು ಹಮ್ಮಿಕೊಂಡಿರುವ ತ್ಯಾಜ್ಯ ಘಟಕದ ವಿಲೇವಾರಿ ನಮ್ಮ ಊರಲ್ಲಿ ತಂದು ಹಾಕ್ಲಿಕ್ಕೆ ಅವರು ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಿದ್ದಾರೆ ಜಾಗ ಖರೀದಿ ಮಾಡಿ. ಆದ್ರೆ ನಾವು ಸುತ್ತಮುತ್ತಲಿನವರು ಇದಕ್ಕೆ ಯಾವಾಗಿಂದ ನಾವು ಕೂಡ ಅಡೆತಡೆಯನ್ನು ತರ್ತಾ ಇದ್ದೇವೆ, ಅಡ್ಡ ಹಾಕ್ತಾ ಇದ್ದೇವೆ. ಆದ್ರೂ ಕೂಡ ಇವರು ಅದಕ್ಕೆ ಸ್ಪಂದಿಸುವುದಿಲ್ಲ. ನಾವು ಎಷ್ಟು ಬಾರಿ ಬಂದು ಕೂಡ ಅಡ್ಡ ಹಾಕಿದ್ರು ಕೂಡ ಅವರು ಅದನ್ನು ನಿಲ್ಲಿಸ್ಲಿಕ್ಕೆ ತಯಾರಿಲ್ಲ. ಹಾಗಾಗಿ ಇನ್ನೂ ಕೂಡ ನಾವು ಹೆಚ್ಚಿನ ಹೋರಾಟವನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿ ಇರುವುದು ಸುತ್ತಮುತ್ತಲು ಪೂರ ಮನೆ ಇರುವಂತ ಮನೆ ವಟಾರ ಇರುವಂತ ಸ್ಥಳಗಳು. ಒಂದು ಹಾಡಿ ಏನೋ ಕಾಣಿಸ್ಬೋದು, ಆದ್ರೆ ಸುತ್ತಮುತ್ತಲು ಕೂಡ ಮನೆಗಳು, ಜನಸಂಖ್ಯೆಗಳು ಜಾಸ್ತಿ ಇದೆ. ಶಾಲಾ ವಟಾರ, ದೇವಸ್ಥಾನ, ಫ್ಯಾಕ್ಟ್ರಿಗಳು ಜಾಸ್ತಿ ಇದೆ. ಹಾಗಾಗಿ ಜನರ ಮೇಲೆ ಇದು ಎಷ್ಟು ಪರಿಣಾಮ ಬೀರ್ತವೆ ಅನ್ನೋದು ನಾವೇನು ಹೇಳ್ಬೇಕಾಗಿಲ್ಲ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಆರೋಗ್ಯ ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ನೋದು ನಾವು ಹೇಳ್ಬೇಕಾಗಿಲ್ಲ. ಒಂದು ಸಣ್ಣ ವಿಚಾರದಲ್ಲಿ ಕೂಡ ಆರೋಗ್ಯ ತುಂಬಾನೇ ಹದಗೆಡ್ತಾ ಇದೆ. ಹಾಗಿರುವಾಗ ನಮ್ಮ ಮನೆ ಒಂದು ಮನೆಯ ಕಸಕ್ಕೆ ನಾವು ಎಷ್ಟು ಕಷ್ಟಪಡ್ತೇವೆ ಅದನ್ನು ವಿಲೇವಾರಿ ಮಾಡೋದಕ್ಕೋಸ್ಕರ. ಹಾಗಾಗಿ ಯಾವುದೋ ಊರಿನ ಕಸ ತಂದು ಇಲ್ಲಿ ಹಾಕಕ್ಕೆ ನಾವು ಖಂಡಿತ ಬಿಡುವುದಿಲ್ಲ. ಇದಕ್ಕೆ ಸರ್ಕಾರ ಕೂಡ ನಮಗೆ ಸ್ಪಂದಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ, ಎಲ್ಲಾ ಜನರಿಗೆ ಕೂಡ ಇದು ಕೆಟ್ಟದಾಗ್ತದೆ. ಇದು ಬೇಡವೇ ಬೇಡ. ನಮಗೆ ಈ ಕಸದ ವಿಲೇವಾರಿ ಇಲ್ಲಿ ನಮ್ಮ ಊರಲ್ಲಿ ಬೇಡವೇ ಬೇಡ ಅಂತ ಎಲ್ಲರಿಗಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಈ ಉಳುತ್ತೂರು ಗ್ರಾಮದ ಖಾಸಗಿ ಸ್ಥಳವನ್ನ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಅವರು ಖರೀದಿಸಿ ಅದರಲ್ಲಿ ಡಂಪಿಂಗ್ ಯಾರ್ಡ್ ಮಾಡುವಂತಹ ಉದ್ದೇಶದಿಂದ ಸಾಕಷ್ಟು ವರ್ಷಗಳಿಂದ ಅದನ್ನ ಸತತವಾಗಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕರ ಸತತ ವಿರೋಧದ ನಡುವೆ ಈ ಡಂಪಿಂಗ್ ಯಾರ್ಡ್ ಎನ್ನುವಂತ ಪ್ರೊಸೆಸ್ ನಿಂತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಡಂಪಿಂಗ್ ಯಾರ್ಡ್ ಆದ್ರೆ ಸಾಕಷ್ಟು ಮನೆಗಳು ಈಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿದೆ, ಬೇಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿದೆ. ಎಲ್ಲ ಪ್ರದೇಶಗಳು ಇಲ್ಲಿಗೆ ಹತ್ತಿರವಾಗಿದೆ. ಹಾಗೆ ಇದು ಎತ್ತರ ಪ್ರದೇಶ ಆಗಿರುವುದರಿಂದ ಇಲ್ಲಿನ ನೀರು ನಮ್ಮ ಅಂತರ್ಜಲಕ್ಕೆ ಹೋದ್ರೆ ನಂತರ ಇಲ್ಲಿಯ ಬಾವಿಗಳು ಕೊಳಕಾಗ್ತದೆ. ಹಾಗೆ ಹತ್ತಿರದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಲ್ಯಾಡಿ ಪಕ್ಷಿಧಾಮ ಇದೆ. ಅಲ್ಲಿ ಸಾಕಷ್ಟು ಹೊರ ದೇಶದ ಹಕ್ಕಿಗಳು ಬರ್ತದೆ. ಅದು ವೈಲ್ಡ್ ಲೈಫ್
ಇದಕ್ಕೆ ಇರುವಂತಹ ಹಕ್ಕಿಗಳು ಸಹ ಇರ್ತದೆ. ಆ ಹಕ್ಕಿಗಳಿಗೂ ಸಾಕಷ್ಟು ಹಾನಿ ಆಗ್ತದೆ. ಇಲ್ಲಿ ಸಹ ನಮ್ಮ ರಾಷ್ಟ್ರೀಯ ಪಕ್ಷಿಯಾದಂತಹ ನವಿಲು ಸಾಕಷ್ಟು ಈ ಪ್ರದೇಶದಲ್ಲಿ ಇರುವುದರಿಂದ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲಿನ ಸಂತತಿಗೂ ಸಹ ಈ ಭಾಗದಲ್ಲಿ ಹಾನಿ ಆಗ್ತದೆ. ಆದ್ರಿಂದ ಪರಿಸರವನ್ನ ಉಳಿಸುವ ದೃಷ್ಟಿಯಿಂದ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಹಾಗೂ ಜಿಲ್ಲಾಡಳಿತ ನಮ್ಮ ಒಳತೂರು ಗ್ರಾಮಕ್ಕೆ ತಂದಂತಹ ಡಂಪಿಂಗ್ ಯಾರ್ಡ್, ಈಗ ಅದನ್ನ ಮಲ ವಿಸರ್ಜನೆ ನೀರುಗಳನ್ನ ತಂದು ಇಲ್ಲಿ ಶೇಖರಣೆ ಮಾಡುವಂತಹ ಘಟಗಳನ್ನ ಮಾಡ್ತಾರೆ ಎನ್ನುವಂತ ಮಾತುಗಳನ್ನ ಆಡ್ತಾರೆ. ಆದ್ರೆ ನಮ್ಮೂರಿಗೆ ಯಾವುದೇ ಮಾಲಿನ್ಯವಾದ ಕಸವಾಗಲಿ ನೀರಾಗ್ಲಿ ನಮ್ಮೂರಿಗೆ ಬೇಡ ಎನ್ನುವುದೇ ನಮ್ಮೂರ ಗ್ರಾಮಸ್ಥರ ಒಕ್ಕಲ ಆಗ್ರಹವಾಗಿದೆ. ಆದ್ರಿಂದ ಗ್ರಾಮಸ್ಥರೆಲ್ಲರೂ ಮುಂದಿನ ದಿನಗಳಲ್ಲಿ ಇಲ್ಲಿ ಸಾಕಷ್ಟು ಕಾಂಟ್ರಾಕ್ಟರ್ ಬಂದು ಕೆಲಸಗಳನ್ನ ಮಾಡುವುದನ್ನ ತಯಾರಿಗಳನ್ನ ಮಾಡಿದ್ರು. ಆದ್ರೆ ನಾವು ಅದನ್ನ ತಡೆಯುವಂತ ಪ್ರಯತ್ನಗಳನ್ನ ಮಾಡಿದ್ದೇವೆ. ಇದೀಗ ಈ ಪ್ರಕರಣ ಕೋರ್ಟ್ ನಲ್ಲಿ ಮರುತನಿಖೆ ಬರುವಂತಹ ಸಾಧ್ಯತೆಗಳಿದ್ದು ಅದಕ್ಕೆ ತರಾತುರಿಯಲ್ಲಿ ಅಧಿಕಾರಿಗಳು ಇಲ್ಲಿ ಶೆಡ್ ಹಾಕಿ ಕೆಲಸಗಳನ್ನ ಮಾಡಿ, ಯಾಕಂದ್ರೆ ಅಧಿಕಾರಿಗಳಿಗೂ ಒತ್ತಡ ಇದೆ. ಕೋರ್ಟ್ನ ಆದೇಶಗಳನ್ನ ನೀವು ಪಾಲಿಸ್ತಾ ಇಲ್ಲ, ಅಲ್ಲಿ ಏನಿ ನೀವು ಯಾವ ವ್ಯವಸ್ಥೆಗಳನ್ನ ಮಾಡಿಕೊಂಡು ಇಲ್ಲಿ ಡಂಪಿಂಗ್ ಯಾರ್ಡ್ ಅನ್ನ ನಿರ್ಮಿಸ್ತಾ ಇದ್ದೀರಿ, ನೀವು ಪೆನ್ಸಿಲಿಂಗ್ ಮಾಡ್ಲಿಲ್ಲ ಎನ್ನುವಂತ ಒತ್ತಡಗಳು ಅಧಿಕಾರಿಗಳಿಗೆ ಬರ್ತಾ ಇರುವುದರಿಂದ ಅಧಿಕಾರಿಗಳು ಏನಾದ್ರೂ ಕ್ರಮ ಕೈಗೊಳ್ಳಬೇಕು ಎನ್ನುವಂತ ದೃಷ್ಟಿಯಿಂದ ಪದೇ ಪದೇ ಇಲ್ಲಿಗೆ ಬಂದು ಕೆಲಸವನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಆದ್ರೆ ನಮ್ಮೂರಿನ ಗ್ರಾಮಸ್ಥರು ಇದಕ್ಕೆ ಅನುವು ಮಾಡಿಕೊಡುವುದಿಲ್ಲ. ಹಿಂದೆ ಸಹ ಜೆಸಿಬಿಗಳು ಬಂದಾಗ ಜೆಸಿಬಿ ಅಡಿ ಮಲಗಿದಂತ ಅಭ್ಯಾಸ ನಮ್ಮೂರ ಗ್ರಾಮಸ್ಥರಿಗಿದೆ. ಯಾಕಂದ್ರೆ ನಮ್ಮೂರ ಗ್ರಾಮಸ್ಥರ ಹಿತರಕ್ಷಣೆಗೋಸ್ಕರ ಮುಂದೆ ಸಹ ಅಂತ ಹೋರಾಟಗಳು ಇಲ್ಲಿ ನಡೆಯುತ್ತದೆ. ಈ ಡಂಪಿಂಗ್ ಯಾರ್ಡ್ ಹೋರಾಟ ನಿತ್ಯವಾಗಿರ್ತದೆ. ಸುಪ್ರೀಂ ಕೋರ್ಟ್ ಸಹ ಹೇಳಿದೆ, ಒಂದು ಘನತ್ಯಾಜ್ಯ ಘಟಕವನ್ನ ಪ್ರಾರಂಭ ಮಾಡಬೇಕಾದ್ರೆ ಎಷ್ಟು ಸ್ಥಳ ಬೇಕಾಗ್ತದೆ, ಅಲ್ಲಿ ಮಾನದಂಡಗಳೇನು, ಅಲ್ಲಿಗೆ ಮನೆ 500 ಮೀಟರ್ ಒಳಗಡೆ ಯಾವುದೇ ಮನೆಗಳಿರಬಾರದು, ದೇವಸ್ಥಾನಗಳಿರಬಾರದು, ನೀರಾವರಿ ಘಟಕಗಳಿರಬಾರದು ಅನ್ನುವ ಒಂದು ಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿದ್ರು ಸಹ ಕೇವಲ ಇವರು ಕಮಿಷನ್ ಆಸೆಗೋಸ್ಕರ ಈ ಸ್ಥಳವನ್ನ 2 ಎಕರೆ ಸ್ಥಳವನ್ನು ಹೆಚ್ಚಿನ ದರವನ್ನ ಕೊಟ್ಟು, ಕೇವಲ ಆಗ ಇಲ್ಲಿ ಇರುವ ಸ್ಥಳ ಬಹುಶಃ 5,000 ರೂಪಾಯಿ ಇತ್ತು, ಇದರ 18,000 ರೂಪಾಯಿಗೆ ಖರೀದಿ ಮಾಡುವುದರ ಮೂಲಕ ಕಮಿಷನ್ ಅನ್ನ ಹೊಡೆಯುವ ಮೂಲಕ ಈ ಅಧಿಕಾರಿಗಳು ಹಾಗೆ ಪಟ್ಟಣ ಪಂಚಾಯತ್ನವರು ಎಲ್ಲ ಅಧಿಕಾರಿಗಳು ಸೇರ್ಕೊಂಡು ಬಹುಶಃ ನಮ್ಮ ಗ್ರಾಮ ಪಂಚಾಯತ್ ಕೆದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಡಂಪಿಂಗ್ ಯಾರ್ಡ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಇದು ಕೆಲಸ ಆಗ್ಬೇಕು ಅನ್ನುವ ದೃಷ್ಟಿಯಲ್ಲಿ ಅವರು ಮಾಡಲಿಲ್ಲ. ಬ್ರಹ್ಮಾವರ ತಾಲೂಕಿನಲ್ಲಿ ಸರ್ಕಾರಿ ಸ್ಥಳಗಳಿಲ್ವೇ, ಹಾಗೆ ಪಟ್ಟ ಸ್ಥಳಗಳಲ್ಲಿ ಖರೀದಿ ಮಾಡ್ಲಿಕ್ಕೆ ಅಲ್ಲಿ ಬಹುಶಃ ಇವತ್ತು ಲ್ಯಾಂಡ್ಲಿಂಗ್ಸ್ ಅನ್ನ ನಾವು ನೋಡ್ತಾ ಇದ್ದೇವೆ. ತುಂಬಾ ಕೋಟ್ಯಾನುಗಟ್ಟಲೆ ಇವತ್ತು ಸ್ಥಳ ಆಚೀಚೆ ಆಗ್ತಾ ಇದೆ ಬ್ರಹ್ಮಾವರ ತಾಲೂಕಿನಲ್ಲಿ. ಆದ್ರೆ ಕುಂದಾಪುರ ತಾಲೂಕಿನ ಕೆದೂರಿನಲ್ಲಿ ಬಂದು ಇಲ್ಲಿ ತುಂಬಾ ದೂರ, ಬಹುಶಃ ಪಟ್ಟಣ ಪಂಚಾಯತ್ ನಿಂದ ತುಂಬಾ ದೂರ ಇರುವಂತಹ ಸ್ಥಳ ಕೆದೂರು, ಇಲ್ಲಿ ಬಂದು ಇವರು ಘನತ್ಯಾಜ್ಯ ಘಟಕವನ್ನ ಮಾಡುವ ಉದ್ದೇಶ ಏನಿರಬಹುದು, ಇದರ ಹಿಂದೆ ಕೈಗಳೇನು, ಕಾಣದ ಕೈಗಳ ಕೆಲಸವೂ ಆಗ್ತಾ ಇದೆ. ಬಹುಶಃ ಇದನ್ನು ನಾವು ಪ್ರತಿಭಟಿಸ್ತಾ ಇದ್ದೇವೆ. 2011ರಿಂದಲೂ ಸಹ ನಾವು ಈ ಕಾರ್ಯಕ್ರಮವನ್ನ ಪ್ರತಿಭಟಿಸ್ತಾ ಬಂದಿದ್ದೇವೆ, ಇನ್ನೂ ಸಹ ನಾವು ಪ್ರತಿಭಟಿಸ್ತೇವೆ. ಹಾಗೆ ಬಹುಶಃ ಈ ಸುಪ್ರೀಂ ಕೋರ್ಟ್ ಹೇಳಿದ ಮಾನದಂಡವನ್ನ ಫಸ್ಟ್ ಅನುಸರಿಸಬೇಕು. ಬಹುಶಃ ಜಿಲ್ಲಾಧಿಕಾರಿಗಳಲ್ಲಿ ನಾನೊಂದು ಮನವಿಯನ್ನ ಮಾಡ್ತೇನೆ. ಬಹುಶಃ ಈ ಕೆದೂರು ಗ್ರಾಮ ಪಂಚಾಯತ್ ಬಹುಶಃ ಈ ಜಿಲ್ಲೆ ಉಡುಪಿ ಜಿಲ್ಲೆಯ ಭೂಪಟದಲ್ಲಿ ಇದೆ ಅನ್ನುವುದನ್ನ ಅವರು ಮನದಟ್ಟು ಮಾಡಿಕೊಂಡು, ಬಹುಶಃ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನಲ್ಲಿ ಇರೋರು ಮಾತ್ರ ಬದುಕಬೇಕು, ಕೆದೂರಿನಲ್ಲಿ ಇರೋರು ಬದುಕಬಾರದು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಇವತ್ತೇನು ಕೆಲಸ ಮಾಡ್ತಾ ಇದ್ದಾರೆ. ಇದು ಬಹುಶಃ ಈ ಜಿಲ್ಲೆಯ ಭೂಪಟದಲ್ಲಿ ಇದೆ. ಬಹುಶಃ ಇಲ್ಲಿ ನಾವು ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ, ದೇವಸ್ಥಾನ ಇದೆ, ಇಲ್ಲಿ ಪರಿಸರವನ್ನ ಚಂದವಾಗಿ ಇಟ್ಕೊಳ್ಬೇಕು ಅಂತ ನಮಗೆ ಆಶೆ ಇದೆ, ನಾವು ಬದುಕಬೇಕು ಅನ್ನೋ ಆಶೆ ಇದೆ. ಇದನ್ನ ಜಿಲ್ಲಾಧಿಕಾರಿಗಳಿಗೂ ಮನಗೊಂಡು ಬಹುಶಃ ಪಟ್ಟಣ ಪಂಚಾಯತ್ಗೆ ಎಷ್ಟು ಸಹಕಾರವನ್ನ ಕೊಡ್ತಾ ಇದ್ದಾರೆ ಅಷ್ಟೇ ಸಹಕಾರವನ್ನು ಕೆದೂರು ಗ್ರಾಮ ಪಂಚಾಯತ್ನಲ್ಲಿ, ಬೇಳೂರು ಗ್ರಾಮ ಪಂಚಾಯತ್ನ ಪರಿಸರದಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೂ ಇವರು ಸಹಾಯ ಮಾಡಬೇಕು ಅನ್ನೋ ಮೂಲಕ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಈ ದಿನ ನಾವೇನು ಇಲ್ಲಿ ಪ್ರತಿಭಟನೆಯನ್ನು ಇಟ್ಟಿದ್ದೇವೆ ಶಾಂತಿಯುತವಾಗಿ, ಬಹುಶಃ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ಬರುವಂತೆ ಬಹುಶಃ ಶಾಂತಿಯುತವಾದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ನಮ್ಮನ್ನ ಕೆರಳಿಸುವಂತ ಕೆಲಸವನ್ನ ಮಾಡಬೇಡಿ, ನಾವು ಶಾಂತ ಚಿತ್ತರು, ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಬದುಕಬೇಕು, ನಿಮ್ಮ ಸಹಕಾರ ಬೇಕಂತ ಕಳಕಳಿಯಿಂದ ಜಿಲ್ಲಾಧಿಕಾರಿಗಳಿಗೆ ವಿನಂತಿಸಿಕೊಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್. ಈ ರೀತಿಯ ಒಂದು ಕಾರ್ಯವನ್ನ ಮಾಡುವಾಗ ಸ್ಥಳೀಯ ಆಡಳಿತದ ಅಂದ್ರೆ ಪಂಚಾಯತ್ನ ಪರ್ಮಿಷನ್ ಬೇಕಾಗ್ತದೆ. ಯಾವುದೇ ಪಂಚಾಯತ್ನ ಪರ್ಮಿಷನ್ ತಗೊಳ್ಳದೆ ಇವರು ಗ್ರಾಮ ಪಂಚಾಯತ್ ತಗೊಳ್ಳಿಲ್ಲಲ್ಲ, ಇದು ಇಲ್ಲ, ಪಂಚಾಯತ್ನ ಪರ್ಮಿಷನ್ ತಗೊಳ್ಳದೆ ಇಲ್ಲಿ ಈ ಘಟಕವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ. ಅದು ಕಾನೂನು ಪ್ರಕಾರ ತಪ್ಪಾಗ್ತದೆ. ಅದಕ್ಕೆ ಆದ ಒಂದು ಆಕ್ಟ್ ಅಂತ ಹೇಳಿದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತ ಹೇಳಿ ಒಂದು ಕಾನೂನೇ ಇದೆ, ಒಂದು ಕಾಯ್ದೆ ಇದೆ. ಆ ಕಾಯ್ದೆಯನ್ನ ಜಾರಿ ಮಾಡುವಾಗ ಇಂಥ ಘಟಕಗಳನ್ನ ಮಾಡುವಾಗ
ಪರ್ಮಿಷನ್ ಗಳನ್ನ ತಗೊಳ್ಬೇಕಾಗ್ತದೆ, ಮತ್ತೆ ಪರಿಸರ ಅನುಮತಿಯನ್ನ ತಗೊಳ್ಬೇಕಾಗ್ತದೆ. ಈ ಊರಿನಲ್ಲಿ ಇದನ್ನ ಮಾಡಬಹುದಾ? ಸಮೀಪದಲ್ಲಿ ಶಾಲೆ, ಮನೆ, ನೀರಿನ ಮೂಲಗಳ ಹತ್ತಿರ ಇದ್ದದಿದ್ರೆ ಅಂತ ಇದರಲ್ಲಿ ಇಂಥ ಘಟಕಗಳನ್ನ ಮಾಡಬಾರ್ದು ಅಂತೇಳಿ ಹೇಳಿ ಕಾನೂನಿದೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಆಕ್ಟ್ ಇದೆ. ಅದರ ಅಂಡರ್ ಅಲ್ಲಿ ಇಂಥ ಷರತ್ತುಗಳನ್ನ ಸರಿ ಇದೆ ಅಂತೇಳಿ ಹೇಳಿ ತಿಳಿದುಕೊಂಡು ಇಂಥ ಯೋಜನೆಗಳನ್ನ ಮಾಡಬೇಕಾಗ್ತದೆ. ಇದಕ್ಕೆ ನೇರ ಹೊಣೆ ಅಧಿಕಾರಿಗಳಾಗ್ತಾರೆ. ಇದನ್ನೆಲ್ಲ ಉಲ್ಲಂಘಿಸಿ ಇಂತಹ ಒಂದು ಘಟಕವನ್ನ, ಮಲತ್ಯಾಜ್ಯಗಳನ್ನ ಹಾಕುವ ಘಟಕಗಳನ್ನ ಪ್ರಾರಂಭ ಮಾಡಿದ್ರೆ ಇದರ ನೇರ ಹೊಣೆ ಸರ್ಕಾರಿ ಅಧಿಕಾರಿಗಳಾಗ್ತದೆ. ಆ ಬಗ್ಗೆ ಎಲ್ಲರೂ ಕೂಡ ಇಲ್ಲಿ ರೆಡಿ ಇದ್ದಾರೆ. ಮುಂದಿನ ಹೋರಾಟಕ್ಕೆ ಅದನ್ನ ಜಿಲ್ಲಾಧಿಕಾರಿಗಳು ಕೊಡ್ಬೇಕಾಗ್ತದೆ, ಮತ್ತೆ ತಹಶೀಲ್ದಾರ್ರಿಗೆ ಕೊಡ್ಬೇಕಾಗ್ತದೆ, ಅದೇ ರೀತಿಯಲ್ಲಿ ಪರಿಸರ ಇಲಾಖೆ ಕೊಡ್ಬೇಕಾಗ್ತದೆ. ಇದು ಈ ಹೋರಾಟದ ಪ್ರಾರಂಭ ಹಾದಿ. ಈ ಹಿಂದೆ ಡಂಪಿಂಗ್ ಯಾರ್ಡ್ ಇತ್ತು, ಅದನ್ನ ಈ ಅಧಿಕಾರಿಗಳು ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಈ ರೀತಿ ಮಲತ್ಯಾಜ್ಯಗಳನ್ನ ಹಾಕುವ ಯೋಜನೆಯ ಪ್ರಯತ್ನದಲ್ಲಿದ್ದಾರೆ. ಇಡೀ ಊರಿನವರು ಕೂಡ ಈ ಒಂದು ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ಸಂಬಂಧಪಟ್ಟ ಇಲಾಖೆಗಳಿಗೆ ದೂರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಆದ್ರಿಂದ ಈ ಕಾರ್ಯಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಮಾಡಬಾರ್ದು ಅಂತೇಳಿ ಹೇಳಿ ಈ ಒಂದು ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗ್ರಾಮ ಪಂಚಾಯತಿನಿಂದ ನಾನಾಧ್ಯಕ್ಷರಾಗಿರುವಾಗ ಇಲ್ಲಿ ಡಂಪಿಂಗ್ ಯಾರ್ಡ್ ಮಾಡ್ಬೇಕಂತ ಹೊರಟಾಗ ನಾವೆಲ್ಲರೂ ತುಂಬಾ ಹೋರಾಟ ಮಾಡಿ ಕೋರ್ಟಿಗೆ ಹೋಗಿ, ಕೋರ್ಟಿನಲ್ಲಿಯೂ ನಮಗೆ ವಿರುದ್ಧವಾಗಿ ಆದೇಶ ಬಂದಿದೆ. ಆದ್ರಿಂದ ನಾವು ಸ್ವಲ್ಪ ಹಿನ್ನಡೆ ಆಗಿದೆ. ಆವಾಗ ಹೋರಾಟ ನಡೆಸುವಾಗ ಇಷ್ಟು ಜನ ಸೇರ್ಲಿಲ್ಲ. ಆವಾಗಲೇ ಇಷ್ಟು ಜನ ಸೇರಿದ್ರೆ ಈ ವ್ಯವಸ್ಥೆಗೆ ನಾವು ಮೊದಲೇ ಕಡಿವಾಣ ಹಾಕಬಹುದಿತ್ತಂತ ನನ್ನ ಅನಿಸಿಕೆ. ಆವಾಗ ನಾವು ಉಗ್ರ ಹೋರಾಟ ಮಾಡಿದ್ರೆ ಈಗ ಈ ಪರಿಸ್ಥಿತಿಗೆ ನಾವು ಬರುವುದಿಲ್ಲ ಇರ್ತಿತ್ತು. ಆದ್ರಿಂದ ಇದಕ್ಕೂ ಮಿಕ್ಕಿ ನಮ್ಮ ಹತ್ರ ಇನ್ನೂ ಇದಕ್ಕೆ ಆಸ್ಪಾಸಿದ ಜನ ಇನ್ನೂ ಬಂದ್ರೆ ನಮ್ಮಲ್ಲಿ ಒಂದು 500, 600, 700 ಜನ ಸೇರ್ಬಹುದು. ತುಂಬಾ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ. ಮತ್ತೊಂದು ಕಡೆಯಲ್ಲಿ ನಮ್ಮಲ್ಲಿ ಇವಾಗಲೇ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನೊಂದು ರೀತಿಯ ನಮಗೆ ಪರಿಸ್ಥಿತಿ ಎದುರಾಗಿದೆ. ಇವಾಗಲೇ ನಾವು ಒಂದು ಮಿನಿ MRF ಘಟಕಕ್ಕೆ ಒಂದು ಇದು ಕೊಟ್ಟು ನಮಗೆ 16 ಗ್ರಾಮ ಪಂಚಾಯತಿನಿಂದ ಕಸಗಳು ಬಂದು ನಮ್ಮ ಕೆದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಲಕರಣೆ ಮಾಡಿ ಅದನ್ನು ಬೇರೆ ಕಡೆಗೆ ಇದು ಮಾಡುವುದಂದ್ರೆ ಅಷ್ಟು ಸುಲಭದ ವಿಷಯ ಅಲ್ಲ. ಅದೊಂದು ದೊಡ್ಡ ದೊಡ್ಡ ಪಂಚಾಯತ್, ಕೋಟೇಶ್ವರ ಗ್ರಾಮ ಪಂಚಾಯತ್, ಬಸರೂರು, ಗುಳ್ಳವಾಡಿ, ಈ 16 ಗ್ರಾಮ ಪಂಚಾಯತ್ ಕ್ವಾಟ ವ್ಯಾಪ್ತಿ ಎಲ್ಲಾ ಗ್ರಾಮ ಪಂಚಾಯತಿಯಿಂದ ನಮ್ಮಲ್ಲಿ ಕಸ ಬರ್ತದೆ. ಅದು ಸಣ್ಣ ವಿಷಯ ಅಲ್ಲ. ಆಲ್ರೆಡಿ ನಮ್ಮಲ್ಲಿ ಇವಾಗಲೇ ಅದು ಕೊನೆ ಹಂತಕ್ಕೆ ತಲುಪಿದೆ. MRF ಘಟಕ ಆಗುವುದು ನನ್ನ ಲೆಕ್ಕದಲ್ಲಿ ಅದು ನಿಶ್ಚಿತ ತೋರ್ತದೆ. ಸದ್ಯದಲ್ಲಿ ಅದು ಒಂದು ದೊಡ್ಡ ಹೊಡೆತ ನಮಗೆ. ಆದ್ರ ಮೇಲೆ ಇದು ಎರಡನೇ ಆಗತ್ತೆ. ಯಾಕಂದ್ರೆ ಇದನ್ನು ಬಿಟ್ರೆ ನಮ್ಮ 2 ಗ್ರಾಮ ಪಂಚಾಯತ್ ವ್ಯಾಪ್ತಿ 2 ಗ್ರಾಮಗಳು ಕೊಳಚೆ ಗ್ರಾಮ ಪಂಚಾಯತ್ ಆಗಿ ನಮಗೆ ಕಾಯಿಲೆ ಬೇರೆ ಇದಕ್ಕೆಲ್ಲ ನಾವು ನಾವು ಅನುಭವಿಸಬೇಕಾಗ್ತದೆ. ಆದ್ರಿಂದ ಎಲ್ಲರೂ ಜನ ಮನಗಂಡು ಇದನ್ನು ಉಗ್ರ ರೀತಿಯಲ್ಲಿ ಹೋರಾಟ ಮಾಡಿ ಇದು ನಾವು ಯಾರ DC ವಿರುದ್ಧ ಅಲ್ಲ, AC ವಿರುದ್ಧ ಅಲ್ಲ, ಯಾವುದೇ ಇಲಾಖೆ ವಿರುದ್ಧ ಅಲ್ಲ. ಆದ್ರಿಂದ ಉಗ್ರ ಹೋರಾಟ ಮಾಡಿ ಇದರಲ್ಲಿ ಏನಂತ ಇದರ ಬಗ್ಗೆ ಒಂದು ರೂಪರೇಷೆಗಳನ್ನು ನಾವು ಮುಂದಿನ ಹೋರಾಟಕ್ಕೆ ಅಣಿಯಾಗಬೇಕಾಗ್ತದೆ. ಅಂದ್ರೆ ಇದು ಸಣ್ಣ ಮಟ್ಟದ ಆಗುವುದಿಲ್ಲ ಅಂತಕ್ಕಂಥವ್ರು ಮಾಡಬೇಕಂತ ಹೊರಟಿದ್ದಾರೆ. ಇವಾಗಲೇ ಶಾಸಕರು ಸಂಪರ್ಕ ಮಾಡಿದ್ದಾರೆ, DC ಅನ್ನು ಕೂಡ ಮಾತಾಡಿದ್ದಾರೆ, CS ಹತ್ರ ಮಾತಾಡಿದ್ದಾರೆ, ಇವತ್ತು ಕೂಡ ಮಾತಾಡ್ತೇವೆ ಅಂತ ಹೇಳಿದ್ದಾರೆ ಅವರು. ಆದ್ರಿಂದ ಯಾರು ಮಾತಾಡೋದಕ್ಕಿಂತ ಮುಖ್ಯವಾಗಿ ನಾವು ಗ್ರಾಮದ ಜನರು ಇದ್ರ ಬಗ್ಗೆ ಒಂಚೂರು ಮನವರಿಕೆಗೊಂಡು ನಾವು ಉಗ್ರವಾಗಿ ಹೋರಾಟ ಮಾಡಿ ಇದನ್ನು ತಡೆಗಟ್ಟುವಲ್ಲಿ ನಾವು ಯಶಸ್ವಿ ಆಗಬೇಕು. ಇದರಿಂದ ನಾವು ಏನ್ ಮಾಡಬೇಕು ಎಂಬುದರ ಮೂಲಕ ನಾನು ನಿಮ್ಮೊಟ್ಟಿಗೆ ನಾನು ಪ್ರತಿದಿನ ಇದ್ದೇನೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಈಗೇನು ಮಲತ್ಯಾಜ್ಯ ಘಟಕವನ್ನ ಇಲ್ಲಿ ಮಾಡೋದಕ್ಕೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಅವರು ಹೊರಟಿದ್ದಾರೆ, ಅದು ಆಚೆ ಮನೆಯಲ್ಲಿ ಇರ್ತಕ್ಕಂಥ ಮಲತ್ಯಾಜ್ಯವನ್ನ ಈಚೆ ಮನೆಗೆ ಬಿಸಾಕದಾಗೆ ಸಹಿ ಆಗ್ತದೆ. ಇವತ್ತು ಅವರು ಅಲ್ಲಿಂದ ತಗೊಂಬಂದು ಇಲ್ಲಿ ಹಾಕೋದಕ್ಕಿಂತ ಅವರ ವ್ಯಾಪ್ತಿಯೊಳಗೆ ಅವ್ರು ಸರಿ ಮಾಡಿಕೊಂಡ್ರೆ ಹೆಚ್ಚು ಸರಿಯಾದಿತ್ತು ಅಂತಕ್ಕಂಥ ಆಲೋಚನೆ ನಂದು. ಇನ್ನೊಂದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ನಿಂತು ಮಾತಾಡೋದು, ಗಲಾಟೆ ಮಾಡೋದು ಮಾತ್ರ ಅಲ್ಲದೆ ಕಾನೂನು ಪ್ರಕ್ರಿಯೆ ಏನಾಗಬೇಕು ಅದನ್ನ ಮೊದಲು ಆಲೋಚನೆ ಮಾಡೋದು ಒಳ್ಳೇದು ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ಇದು ಆಲ್ರೆಡಿ ಮುಂದೆ ಹೋಗಿ ಆಗಿದೆ. ನನಗೆ ಬಂದ ಮಾಹಿತಿ ಪ್ರಕಾರ ಇದು ಆಗ್ತದೆ ಅಂತ. ಆದ್ರೆ ಆಗದೆ ಇರುವ ಹಾಗೆ ನಾವು ಮಾಡ್ಬೇಕಾದ್ರೆ ಕಾನೂನು ಪ್ರಕ್ರಿಯೆಯಲ್ಲೇ ಹೋಗ್ಬೇಕಾಗ್ತದೆ ಅಂತಕ್ಕಂಥ ಒಂದು ಮಾತಿದೆ. ಅದನ್ನ ನೋಡ್ಕೊಳ್ತಾ ಜೊತೆಗೆ ಈ ಗ್ರಾಮದ ಜನ ಖಂಡಿತವಾಗಿಯೂ ಎಲ್ಲಾ ಹೋರಾಟದಲ್ಲಿ ಭಾಗವಹಿಸಬೇಕು. ಮುಂದೆ ಹೇಗೆ ಹೋರಾಟ ಮಾಡಬೇಕು ಆ ಥರದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ, ಈಗ ಸಂಪತ್ ಶೆಟ್ಟರ್ ಹೇಳ್ದಂಗೆ ಇನ್ನೊಂದು ದೊಡ್ಡ ಹೊಡೆತ MRF ಇದು. ಅದಷ್ಟು ದೊಡ್ಡ ಹೊಡೆತ ಬೇರೆ ಯಾವುದೂ ಇಲ್ಲ. MRF ಇದು ಅಷ್ಟು ದೊಡ್ಡ ಹೊಡೆತ ಇದೆ ಕೆದೂರು ಗ್ರಾಮ ಪಂಚಾಯತಿ, ಕೆದೂರು ಗ್ರಾಮಕ್ಕೆ, ಇದು ಉಳುತ್ತೂರು ಗ್ರಾಮಕ್ಕೆ. ಸೊ ಹಾಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಹೋರಾಟ ಮಾಡುವ, ಅದು ಹೇಗೆ ಮಾಡುವ, ಏನ್ ಮಾಡುವ ಅಂತ ತಾವೆಲ್ಲರೂ ಒಂದು ತೀರ್ಮಾನ ಮಾಡಿದ್ರೆ ಅದರಂತೆ ನಾವೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. MRF ಕೂಡ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನೋಡ್ಬೇಕು ನನ್ನ ಇದ್ರ ಪ್ರಕಾರ.
ಸೊ ಅದು ದೊಡ್ಡ ದೊಡ್ಡ ಪಂಚಾಯತ್ ಇದೆಲ್ಲ ಕಸ ಇಲ್ಲೇ ಬರ್ತದೆ. ದೊಡ್ಡ ದೊಡ್ಡ ಪಂಚಾಯತ್ 5-11 ಪಂಚಾಯತ್ ಕಸ ಇಲ್ಲೇ ಬರ್ತದೆ. ಹಾಗಾಗಿ MRF ನಿಲ್ಸೋದಕ್ಕೂ ಇದಕ್ಕೂ ಎರಡಕ್ಕೂ ಕೂಡ ಹೋರಾಟಕ್ಕೆ ಹೇಗೆ ಪ್ಲಾನ್ ಅಂತ ಮಾಡುವ ಅಂತ ಹೇಳಿ ಆಶಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ಸಾಲಿಗ್ರಾಮ ಪಟ್ಟಣ ಪಂಚಾಯತಿ ಸಂಬಂಧಪಟ್ಟಂತೆ ಏನು ಈಗ FSTP ಪ್ಲಾಂಟ್ ಮಾಡೋ ಬಗ್ಗೆ ಒಂದು ಎಲ್ಲ ಒಂದು ಒಮ್ಮತದಿಂದ ಒಂದು ಏನು ಮನವಿ ಪತ್ರ ಕೊಟ್ಟಿದ್ದೀರಾ, ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಕಳೆದ ವಾರ ಏನು ಬಂದು ಹೋಗಿತ್ತು. ಕೂಡಲೇ ಏನು ನಮ್ಮ ಗ್ರಾಮಸ್ಥರದ್ದು ಏನು ಮನದಾಳದ ಮಾತುಗಳು ಮತ್ತೆ ಏನು ಸಮಸ್ಯೆಗಳ ಬಗ್ಗೆ ವಿಸ್ತೃತವಾಗಿ ಜಿಲ್ಲಾಧಿಕಾರಿಗಳು ನೋಡ್ತಾ ಇರ್ತಾರೆ. ಆಯ್ತಾ? ಆಗ್ಬೋದು. ನಮಸ್ಕಾರ. ದಯವಿಟ್ಟು ಇದನ್ನ ಇಲ್ಲಿ ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನ ನೀವು ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ನಾ ಹೇಳಿದ್ನಲ್ಲ, ಲೋಕಲ್ ಏನೀಗ ಪಂಚಾಯತ್ ಯಾವುದೇ ಪರ್ಮಿಷನ್ ಇಲ್ಲ, ಲೋಕಲ್ ಸ್ಟೇಟ್ಮೆಂಟ್ ಇಲ್ಲ, ಇದನ್ನೆಲ್ಲ ಬಿಟ್ಟು ಏಕಾಏಕಿ BC ಅವರು ತಾವೇ ಗಮನ ತರಬೇಕು. ಅಡ್ಡಿಲ್ಲ. ಈಗ ಪಂಚಾಯತ್ ಪರ್ಮಿಷನ್ ಬೇಕಾಗ್ತದಲ್ಲ, ಲೋಕಲ್ ಸ್ಥಳೀಯ ಆಡಳಿತ ಪರ್ಮಿಷನ್ ಬೇಕೇ ಅಲ್ವಾ? ಹೌದು. ಅದು ಯಾವುದೇ ತಗೊಳ್ಳದೆ ಇವ್ರು ಏಕಾಏಕಿ ಇಂಥದ್ನೆಲ್ಲ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದ್ರ ತಾವು ತಿಳಿಸಿ ದಯವಿಟ್ಟು. ಖಂಡಿತ ತಿಳಿಸ್ತೇನೆ. ಅಡ್ಡಿಲ್ಲ. ಥ್ಯಾಂಕ್ ಯು.